ಇವರು ಇಲ್ಲಿ ನಾನೇ ಕರೆಸಿದ್ದು. ಊರವ್ರಿಗೆಲ್ಲ ನ್ಯಾಯ ಹೇಳೋ ನಾವು ನಮ್ಮನೆಯವ್ರಿಗೆ ಅನ್ಯಾಯ ಆಗ್ತಿದ್ರೆ ಸುಮ್ಮನಿರೋದು ತಪ್ಪಲ್ವಾ ನಂದಿನಿ? ಏಯ್ ಹೋಗು, ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು. ಹೋಗೋ. ಸಾರಿ ನಂದಿನಿ, ನನಗೆ ನನ್ನ ತಪ್ಪಿನ ಅರಿವಾಯಿತು. ಇಷ್ಟು ದಿವಸ ನಿನಗೆ ತುಂಬ ಹಿಂಸೆ ಕೊಟ್ಟೆ, ಕಾಟ ಕೊಟ್ಟೆ. ಇನ್ಮೇಲೆ ಹಾಗೆ ಮಾಡಲ್ಲ. ಇದನ್ನ ಭಯಕ್ಕೆ ಹೇಳ್ತಿದ್ಯೋ ಅಥವಾ ನಿಜವಾಗ್ಲೂ ಹೇಳ್ತಿದ್ಯೋ? ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ಮೇಲೆ ನಂದಿನಿ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ. ನಂದಿನಿ, ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಗುಡ್. ಇವತ್ತಲ್ಲ, ಯಾವಾಗಲೂ ಹೀಗೆ ಇರಬೇಕು. ಇನ್ಮೇಲಿಂದ ದುಡ್ದು ಮನೆಗೆ ತಂದು ಹಾಕಬೇಕು. ನಿನಗೆ ಕೆಲಸದ ವ್ಯವಸ್ಥೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಾನು ಕೆಲಸ ಮಾಡ್ತೀನಿ, ನನ್ನ ಸಂಸಾರ ನಾನೇ ನೋಡ್ಕೊತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನನ್ನ ಗಂಡನ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಳೋ ಆಗ ಹೇಳಿದ್ರೆ ಎಲ್ಲರೂ ದಾರಿಗೆ ಬರ್ತಾರೆ ನಂದಿನಿ. ನೀನೆ ಇಷ್ಟು ದಿನ ನನ್ನಿಂದ ವಿಷಯನ ಮುಚ್ಚಿಟ್ಟೆ. ಮೇಡಮ್, ಇದೇ ಕಾರಣಕ್ಕೆ, ಈ ಕಾರಣಕ್ಕೆ ನಾನು ವಿಷಯನ ಮುಚ್ಚಿಟ್ಟಿದ್ದು. ಹೇಳಿದ್ರೆ ನೀವು ಅವ್ರನ್ನ ಕರೆದು ಬೆಂಡೆತ್ತೀರಾ ಅಂತ ನನಗೆ ಗೊತ್ತಿತ್ತು. ಆದರೆ ನಾನಷ್ಟು ಬೇಡ ಅಂತ ಹೇಳಿದ್ರು ನೀವು ಕೇಳಲಿಲ್ವಲ್ಲ ಮ್ಯಾಮ್. ಅವನಿಂದ ನಿಮ್ಗೇನಾದರೂ ಅವಮಾನ ಆಗ್ಬಿಟ್ಟಿದ್ದಿದ್ರೆ? ನಂದಿನಿ, ನನ್ನ ತಂಗಿಗೆ ಹೀಗಾಗಿ ಅವಳು ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ ಅಂದಿದ್ದಿದ್ರೆ ನಾನು ಹೀಗೆ ಸುಮ್ಮನಿರ್ತಿದ್ದೆ ಅಂದ್ಕೊಂಡಿದ್ಯಾ? ಇಂಥವನ್ನೆಲ್ಲ ಶುರುನಲ್ಲೇ ಚೂಟ್ ಹಾಕ್ಬಿಡ್ಬೇಕು ನಂದಿನಿ. ಹೋಗ್ಲಿ ಬಿಡಿ, ಇನ್ಮೇಲಿಂದ ನಿನ್ನ ಗಂಡ ನೆಟ್ಟಿಗಿರ್ತಾನೆ. ನೀನು ಆರಾಮಾಗಿರು. ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸ್ ಎಲ್ಲ ಏನೂ ಬೇಡ, ಇದು ನನ್ನ ಕರ್ತವ್ಯ ಅಷ್ಟೆ. ಯಾವ ಹೆಣ್ಮಕ್ಳು ಇಂಥ ವಿಷಯಗಳನ್ನು ಹಗುರವಾಗಿ ತಗೋಬಾರ್ದು. ಮನೆಯಲ್ಲಿ, ಆಫೀಸಲ್ಲಿ ಅಥವಾ ಎಲ್ಲಾದರೂ ತಮಗೆ ಕಿರುಕುಳ ಆಗ್ತಿದ್ರೆ ಅದನ್ನು ಸಹಿಸ್ಕೋಬಾರ್ದು. ತಕ್ಷಣ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸಿ ಯಾರಿಂದ ತೊಂದರೆ ಆಗ್ತಿದೆಯೋ ಅವರನ್ನ ಒದ್ದು ಒಳಗೆ ಹಾಕಿಸ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಒಂದು ಭಯ ಇರುತ್ತೆ, ಹೆಣ್ಮಕ್ಳಿಗೆ ಸೇಫ್ಟಿ ಇರುತ್ತೆ. ಎಲ್ಲಿವರೆಗೂ ನಾವು ಪ್ರತಿಭಟಿಸಲ್ವೋ ಅಲ್ಲಿವರೆಗೂ ದಬ್ಬಾಳಿಕೆ ಆಗ್ತಾನೆ ಇರುತ್ತೆ. ಸೂಪರ್ ಮೇಡಮ್. ಇನ್ನು ಮುಂದೆ ನಂದಿನಿ ಅವರು ಈ ಯೂನಿಫಾರ್ಮ್ ಹಾಕೊಂಡು ಅವ್ರ ಗಂಡನ ಮುಂದೆ ನಿಂತ್ಕೊಂಡ್ರೆ ನೀವೇ ನೆನಪಾಗ್ತೀರಾ. ಇನ್ಮೇಲೆ ಬದಲಾಗ್ತಾನೆ ಬಿಡಿ ಮೇಡಮ್. ಅಷ್ಟಾದರೆ ಸಾಕು ಶಿವ ಅವರೇ. ಮೇಡಮ್, ನಾನು ನಿಮ್ಮ ಹತ್ರ ವಿಷಯ ಮುಚ್ಚಿಟ್ರು ನೀವು ನಂಗೆ ಇಷ್ಟೊಂದು ಸಹಾಯ ಮಾಡಿದ್ರಿ. ಅವ್ರಿಗೆ ನಾವೇನು ಹೇಳೋ ಅಗತ್ಯ ಇಲ್ಲ ನಂದಿನಿ ಅವರೇ. ಅವರೇ ಅರ್ಥ ಮಾಡ್ಕೊಂಡು ನಮ್ಗೆ ಸಹಾಯ ಮಾಡಿಬಿಡ್ತಾರೆ. ನಿಜ, ಸುಮ್ಮನೆ ಇದ್ದು ನನ್ನ ಬಾಯಿ ಬಿಡಿಸಿ ನನ್ನ ಗಂಡಂಗೆ ಬುದ್ಧಿ ಕಲಿಸಿದ್ದೀರ. ಅದು ನಿಮ್ಮ ದೊಡ್ಡತನ ಮ್ಯಾಮ್. ನಂದಿನಿ, ನೀವು ನನ್ನ ತಂಗಿ ಥರ ಅಲ್ಲ, ತಂಗಿನೇ. ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದನ್ನೇ ಬಯಸ್ತೀನಿ. ಪ್ಲೀಸ್ ಬಾಲ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ನಂಬು. ದಿವ್ಯಾ, ವಾದ ಮಾಡೋದು ಬಿಡು. ನೀನು ಒಂದ್ಸರಿ ತಿನ್ನೋಡು ನೀನು ಮಾಡಿರೋ ಬಜ್ಜಿನ.
ಈಗಲಾದರೂ ನಿನ್ನ ವಾದ ನಿಲ್ಲುತ್ತೋ ಇಲ್ವೋ? ಬಾಲ ಅದು ನೋಡಿ ಬಾಲ ಅವರೇ, ಈಗ ಹೇಗೆ ಮಾತಾಡ್ತಿದ್ದೀರ ನೋಡಿ. ಅಂಥವ್ರನ್ನ ಹೋಗಿ ಹೋಗಿ ನಿಮ್ಮ ಅಂಗಡಿ ಬಿಟ್ಕೊಟ್ಟಿದ್ದೀರಲ್ಲ, ಇವರು ನಿಮ್ಮ ಯೋಗ್ಯತೆಗೆ ಅರ್ಹರಲ್ಲ. ಉತ್ತರ ಕೊಡು ಅವ್ರಿಗೆ. ನಾನು ನಿನ್ನನ್ನು ನಂಬ್ಕೊಂಡು ಈ ಅಂಗಡಿನ ಬಿಟ್ಟು ಹೋಗಿದ್ದಕ್ಕೆ ಇದನಾ ನಿನ್ನನ್ನು ಕೊಡೋ ಮರ್ಯಾದೆ? ದಿವ್ಯಾ, ಒಂದು ಕೆಲಸನೂ ನಿನ್ನಿಂದ ಸರಿಯಾಗಿ ಮಾಡೋಕ್ಕಾಗಲ್ವಾ? ಈ ಅಂಗಡಿ ಮಾಡೋದಕ್ಕೆ, ಇಷ್ಟು ಜನರು ನಂಬಿಕೆ ಗಳಿಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋ ಐಡಿಯಾ ಆದರೂ ಇದೆಯಾ ನಿನಗೆ? ಎಲ್ಲ ಹಾಳು ಮಾಡ್ತಿದೀಯಲ್ಲ ನೀನು. ಇಲ್ಲ ಬಾಲ, ನಾನು ಯಾವ ತಪ್ಪು ಮಾಡಿಲ್ಲ. ನಿನ್ನ ಹೆಸರನ್ನ ಕೆಡ್ಸೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಸಾಕು, ಮತ್ತೆ ಮತ್ತೆ ಅದೇ ವಾದನ ಮಾಡಬೇಡ ನೀನು. ಇಷ್ಟೆಲ್ಲ ಪ್ರೂಫ್ ಸಿಕ್ಕಿದ ಮೇಲೂ ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ. ಏ ರುಕ್ಕು, ಏನೇ ಇದು? ಇಷ್ಟಾದರೂ ಅವಳು ಎಗರಾಡ್ತಾನೆ ಇಲ್ಲ. ಹುಷಾರಾಗಿದ್ದಾಳೆ ತಾನೇ? ನನಗೂ ಅದೇ ಡೌಟ್ ಅಜ್ಜಿ. ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ ಅನ್ಸುತ್ತೆ ಕಣೆ. ದಯವಿಟ್ಟು ಕ್ಷಮಿಸಿ ಸರ್. ಇವಳು ಎಡವಟ್ಟು ಮಾಡ್ಕೊಂಬಿಟ್ಟಿದ್ದಾಳೆ. ನಾಳೆಯಿಂದ ನಾನೇ ಅಂಗಡಿ ಹಾಕ್ತೀನಿ. ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಇವತ್ತಾಗಿದ್ದಕ್ಕೆ. ಹಾಂ ಸರಿ ಸರಿ ಸರ್. ಸರಿ. ಓಕೆ. ಬನ್ನಿಪ್ಪ, ಹೋಗೋಣ ಬನ್ನಿ. ನೀನು ಬದಲಾಗ್ತಿದ್ಯಾ ಅನ್ನೋ ಕಾರಣಕ್ಕೆ ನೀನು ಪಾರ್ಲರ್ ಮಾಡ್ತೀನಿ ಅಂದಾಗ ಬೆಳಿಗ್ಗೆ ನಾನು ಒಪ್ಕೊಂಡೆ. ಒಳ್ಳೆಯದೇ ಆಯಿತು. ನೀನು ಈ ಕೆಲಸ ಎಲ್ಲ ಮಾಡೋದು ಬೇಡ. ನಾನು ಬೆಳಿಗ್ಗೆ ಮಾತು ಕೊಟ್ಟಾಗೆ ನೀನು ಪಾರ್ಲರ್ ಓಪನ್ ಮಾಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ. ನೀನು ಅದನ್ನೇ ಮಾಡ್ಕೊ. ನನಗದೇನೋ ಸಹಾಯ ಮಾಡ್ತೀನಿ ಅಂದಿಯಲ್ಲ, ನನಗೆ ಯಾವ ಸಹಾಯನೂ ಬೇಡ ಮಾರೈತಿ. ನನ್ನ ಶ್ರಮನೆಲ್ಲ ಹೊಳೆಯಲ್ಲಿ ಹುಣ್ಸೆಹಣ್ಣು ತೇದಂಗೆ ತೇದ್ಬಿಡ್ತಿದ್ದೆ ನೀನು. ಆ ದೇವ್ರು ದೊಡ್ಡವನು, ನನಗಿಷ್ಟರಲ್ಲೇ ಎಲ್ಲ ಗೊತ್ತಾಗೋ ಥರ ಮಾಡ್ದ. ಬಾಲ, ಹೇಳಿ ಅಜ್ಜಿ. ಅದು ಆ ಬಜ್ಜಿ ಹಿಟ್ಟಿಗೆಲ್ಲ ಉಪ್ಪು ಹಾಕಿದ್ದು ನಾವೇ, ದಿವ್ಯಾ ಅಲ್ಲ. ಅವಳ ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಅದಕ್ಕೆ ಹೀಗೆ ಮಾಡಿದ್ವಿ. ಅದು ನೋಡಿದ್ರೆ ಈ ರೀತಿ ಉಲ್ಟಾ ಹೊಡೀತು. ಎಂಥ ಕೆಲಸ ಮಾಡಿಬಿಟ್ರಿ ನೀವು. ಇದು ನನ್ನ ವ್ಯಾಪಾರದ ಪ್ರಶ್ನೆ ಅಜ್ಜಿ. ಹೌದು ಬಾಲ, ಆಗಲೇ ಈ ಮಂಕ್ ಬುದ್ಧಿಗೆ ಅದೆಲ್ಲ ಹೊಳಿಲೇ ಇಲ್ಲ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಬೇರೆ ಅವಳಿಗೆ ಬೈದ್ಬಿಟ್ಟೆ. ಮಾಡದೇ ಇರೋ ತಪ್ಪಿಗೆ ಅನ್ಸ್ಕೊಂಡು ಹೋಗ್ಬಿಟ್ಲು ಪಾಪ. ಆದರೆ ಇದರಿಂದ ಅವಳಲ್ಲಿ ಆಗ್ತಾ ಇರೋ ಬದಲಾವಣೆ ಏನು ಅಂತ ಗೊತ್ತಾಯ್ತು. ಅದು ಮಾತ್ರ ಸತ್ಯ. ನಿಜ ಅಜ್ಜಿ, ಇವಳು ಮುಂಚಿನ ದಿವ್ಯ ಅಲ್ಲ. ಎಷ್ಟು ತಾಳ್ಮೆಯಿಂದ ಇದ್ಲು ಅಂತ ನೀವೇ ನೋಡಿದ್ರಲ್ಲ. ಅಮ್ಮ ಸತ್ಯ, ನೀನು ಮಾಡಿದ ಅಡುಗೆ ತಿಂದು ಎಷ್ಟೋ ದಿನಗಳಾಗಿಬಿಟ್ಟು ಬಹಳ ಸೊಗಸಾಗಿತ್ತಮ್ಮ. ಮಜ್ಜಿಗೆ ನೋಡ್ತೆ ಚೆನ್ನಾಗಿದೆ. ರಾಯರೇ, ನಾನು ಮಾಡೋ ಅಡುಗೆಲಿ ಆ ಥರ ವಿಶೇಷತೆ ಏನಿರಲ್ಲ. ಯಾಕಂದರೆ ನಾನು ಕಲ್ತಿರೋದು ಅತ್ತೆ ಮತ್ತು ಚಿಕ್ಕತ್ತೆಯಿಂದ. ಸೇಮ್ ಅವ್ರ ರುಚಿ ಥರನೇ ಇರುತ್ತೆ. ನೋಡಿದ್ಯಾ ಸೀತಾ, ಇದರಲ್ಲೂ ನಿನ್ನ ಸೊಸೆ ಬಿಟ್ಕೊಡ್ತಾ ಇಲ್ಲ. ಮತ್ತೆ ನನ್ನ ಸೊಸೆ ಅವಳು ನನ್ನನ್ನು ಹೇಗೆ ಬಿಟ್ಕೊಡ್ತಾಳೆ ಹೇಳಿ?
ಓ ನನ್ನ ಸೊಸೆ ಅಲ್ವಾ? ಹಾಂ ಇರ್ಬೋದು. ಅಲ್ಲ, ಆಗ್ಲಿಂದ ನೋಡ್ತಾ ಇದ್ದೀನಿ 4 ಜನ ಬರೀ ಸೈನ್ ಲ್ಯಾಂಗ್ವೇಜಲ್ಲೇ ಮಾತಾಡ್ತಿದ್ದೀರಾ. ಏನು ವಿಷಯ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊತೀವಿ. ಸೀತಾ, ನಿನ್ನ ಸೊಸೆ ಅದೇನೋ ಕೇಳ್ತಿದ್ದಾಳೆ, ಅದೇನು ಅಂತ ವಿಷಯ ನೀನೇ ಹೇಳ್ಬಿಡು. ಓಹೋ, ಇದಕ್ಕೆ ಮಾತ್ರ ಅವಳು ನನ್ನ ಸೊಸೆ, ಮಿಕ್ಕಿದ್ದಕ್ಕೆಲ್ಲ ನಿಮ್ಮ ಸೊಸೆನಾ? ಚೆನ್ನಾಗಿದೆ ನೀವು ಹೇಳೋದು. ನೀನ ತಾನೇ ಹೇಳ್ತಿದ್ದು ನಾನೇ ಮಾತಾಡ್ತೀನಿ ನನ್ನ ಸೊಸೆ ಹತ್ರ ಅಂತ. ಅಲ್ವೇನ ಮಗನೇ? ಹಾಂಪ್ಪ. ಚೆನ್ನಾಗಿದೆ ಅಪ್ಪ ಮಗನ ವರಸೆ. ಅಯ್ಯೋ, ಯಾರಾದ್ರೂ ಒಬ್ರು ವಿಷಯ ಹೇಳಿ. ಅತ್ತೆ ನೀವೇ ಹೇಳಿ. ಹೇಳಿ ಮೇಡಮ್. ನೀವೇ. ಆಯ್ತಾಯ್ತು ಹೇಳ್ತೀನಿ. ಸತ್ಯ ಬಾಯಿಲಿ ಕೂತ್ಕೊ. ಅಲ್ಲ ಅತ್ತೆ, ನಾನು ಯಾಕೆ ಕೂತ್ಕೋಬೇಕು? ನೀನು ಕೂತ್ಕೊ, ಆಮೇಲೆ ಹೇಳ್ತೀನಿ. ಅಲ್ಲ ಅತ್ತೆ, ನೋಡು, ಇವತ್ತು ನಾವೆಲ್ಲ ಸೇರಿಕೊಂಡು ಒಂದೇ ಮಾತಾಡ್ತಾ ಇದ್ವಿ. ಅದೇ ಫ್ಯಾಮಿಲಿ ಮ್ಯಾಟ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ಎಷ್ಟು ದಿನ ಅಂತ ಹೀಗೆ ಇರೋದು ಅಲ್ವಾ? ಓ ಪಿಟಿಯಲ್ಲಿ ಕೊಯ್ತಾ ಇದ್ದಾಳಪ್ಪ. ಅಂದರೆ ನೋಡು, ನೀನು ಓದಿದ್ದಾಯ್ತು, ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಕೆಲಸನೂ ಸಿಕ್ಕಾಯ್ತು, ನಿನಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಹೆಸರು ತಗೊಂಡಾಯ್ತು ಅಲ್ವೇನ್ರಿ? ವಿಷಯ ಮುಂದಕ್ಕೆ ಹೋಗ್ತಾ ಇಲ್ವೇ? ಸ್ಲೋ ಮೋಷನ್ನಲ್ಲಿ ಹೋಗ್ತಾ ಇದೆ. ಇರಿ, ಈಗ ತಾನೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹೇಳಿ ಅತ್ತೆ. ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದು ಆಯ್ತು, ಅದಕ್ಕೆ? ಅಂದರೆ ಈಗ ಉಳಿದಿರೋದು ಪ್ರಮೋಷನ್ ಒಂದೇ ಅಂತ. ಅತ್ತೆ ಅಷ್ಟೇನಾ? ಇದನ್ನ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ರೆ? ತಗೊಂಡ್ರಾಯ್ತು ಬಿಡಿ. ಅಯ್ಯೋ, ಬರೀ ನಿನ್ನ ಪ್ರಮೋಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲಮ್ಮ. ನಿನಗೆ ಸಿಗುತ್ತೆ ಪ್ರಮೋಷನ್ನು. ಅದಕ್ಕಿಂತ ಮುಂಚೆ ನಮಗೆ ಪ್ರಮೋಷನ್ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಅಲ್ಲ ದೊಡ್ಡಪ್ಪ, ಅತ್ತಿಗೆಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಿಮಗೆ ಹೇಗೆ ಪ್ರಮೋಷನ್ ಸಿಕ್ಕಂಗಾಗತ್ತೆ? ಇದು ಬೇರೆ. ಕತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಮೇಲ್ಗಡೆ ಏನಾದರೂ ಕೆಲಸ ಇದ್ರೆ ಹೋಗಿ ನೋಡ್ಕೊ. ಸತ್ಯ, ಒಟ್ಟಿನಲ್ಲಿ ನಮ್ಮೆಲ್ರಿಗೂ ಪ್ರಮೋಷನ್ ಬೇಕು. ಅದೇನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಒಂದು ನಿಮಿಷ, ನೀವೆಲ್ಲ ಯಾವ ಪ್ರಮೋಷನ್ ಬಗ್ಗೆ ಮಾತಾಡ್ತಿದ್ದೀರಾ? ನನ್ಗೆ ಅರ್ಥ ಆಗಲಿಲ್ಲ. ಸತ್ಯ, ನನ್ನನ್ನು ಏನಕ್ಕೆ ನೋಡ್ತಾ ಇದೆಯಾ? ನನಗೇನು ಗೊತ್ತಿಲ್ಲ. ನಾನು ತುಂಬ ಇನ್ನೋಸೆಂಟ್. ಸತ್ಯ, ನೀನೇನು ಅನ್ಕೋತಾ ಇದೆಯೋ ಅದೇ ವಿಷಯ, ಅದನ್ನೇ ನಾವು ಎಲ್ಲ ಸೇರಿ ಮಾತಾಡ್ತಾ ಇರೋದು. ಅಂದರೆ ನಾವೆಲ್ಲರೂ, ಅಂದರೆ ನಾನು ಅಜ್ಜಿ, ಇವರು ಅಜ್ಜ, ಅವನ ಅಪ್ಪ, ಇವಳು ಚಿಕ್ಕಜ್ಜಿ, ಇವಳು ಅತ್ತೆ ಆಗಬೇಕು ಅಂತಿದ್ದೀವಲ್ಲ, ಅದಕ್ಕೆ ಪ್ರಮೋಷನ್ ಕೊಟ್ಬಿಡಮ್ಮ ಅಂತ. ವಾವ್ ದೊಡ್ಡಮ್ಮ, ಸೂಪರ್. ಅಲ್ಲ, ನನ್ನ ಬಾಯಿ ತುಂಬ ಅತ್ತೆ ಅತ್ತೆ ಅಂತ ಕರೆಯಕ್ಕೆ ಅಳಿಯನೋ ಸೊಸೆನೋ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸತ್ಯ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ಅದು ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಸಡನ್ ಆಗಿ ಮಗು ಅಂತ ಹೇಳಿದ್ರೆ ನಾನು ಹೇಳಿಲ್ವಮ್ಮ ಸತ್ಯನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಕಾರ್ತಿಕ್, ಅದು ಹಾಗಲ್ಲ. ಕಾರ್ತಿಕ್,
ನೋಡು ಹುಡುಗಿ, ಕಾರ್ತಿಕ್ ಒಬ್ಬನೇ ಅಲ್ಲ, ನಾವೆಲ್ಲರೂ ಈ ಮನೇಲಿ ಒಂದು ಮಗು ಇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡು. ಈಗಿನ ಕಾಲದ ಹುಡುಗರು ಹುಡುಗಿಯರು ಕೆರಿಯರ್ ಬಗ್ಗೆ ಮುಳುಗಿ ಹೋಗ್ಬಿಟ್ಟಿರ್ತೀರ. ಫ್ಯಾಮಿಲಿ ಬಗ್ಗೆ ಒಂದು ಚೂರು ಯೋಚನೆನೇ ಮಾಡೋದಿಲ್ಲ. ಯೋಚನೆ ಮಾಡೋಷ್ಟರಲ್ಲಿ ಅರ್ಧ ವಯಸ್ಸೇ ಮುಗಿದು ಹೋಗ್ಬಿಟ್ಟಿರುತ್ತೆ. ಆಮೇಲೆ ಆ ಮಗುನ ಹೆತ್ತು ಹೊತ್ತು ಬೆಳೆಸೋಷ್ಟರಲ್ಲಿ ಪೂರ್ತಿ ಆಯುಸ್ಸೇ ಮುಗಿದು ಹೋಗಿರುತ್ತೆ. ನಮ್ಮ ಜನ್ರೇಷನಲ್ಲಿ ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಕಾಣ್ತಾ ಇತ್ತು. ನಿಮ್ಮ ಜನ್ರೇಷನಲ್ಲಿ ಅವೆಲ್ಲ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ರೀ, ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕು ಅದೆಲ್ಲ ಆಗಬೇಕು ಅಂತ. ನಮ್ಮ ಕೆಲಸ ಕಾರ್ಯ ಅದೇನೇ ಇದ್ರೂ ನಾಳೆನೂ ಕಾಯತ್ತೆ. ಅದನ್ನು ನಾಳೆನೂ ಮಾಡ್ಕೋಬಹುದು ಹುಡುಗಿ. ಆದರೆ ಮಕ್ಕಳ ವಿಚಾರದಲ್ಲಿ ಹಾಗಲ್ಲ. ಬಯೋಲಜಿಕಲ್ ಕ್ಲಾಕ್ ಅಂತ ಒಂದಿರುತ್ತೆ. ಇಷ್ಟು ವಯಸ್ಸಿಗೆ ಮಗು ಮಾಡ್ಕೋಬೇಕು, ಆಗ ಹೆರಿಗೆ ಸುಸೂತ್ರ ಅನ್ನೋದನ್ನೆಲ್ಲ ಈಗಿನವರು ತಿಳ್ಕೋಬೇಕು. ಸತ್ಯ, ಹೆರೋಳು ಹೊರೋಳು ನೀನು. ಇದರಲ್ಲಿ ನಮ್ಮ ಬಲವಂತ ಏನಿಲ್ಲ. ಕೊನೆ ನಿರ್ಧಾರ ನಿನಗೆ ಸೇರಿತ್ತು. ಯೋಚನೆ ಮಾಡು. ಪ್ಲೀಸ್ ಬಾಲ, ನಾನು ಯಾವ ತಪ್ಪು ಮಾಡಿಲ್ಲ. ದಿವ್ಯಾ, ವಾದ ಮಾಡಕ್ ಬಿಡು. ನಾನು ನಿನ್ನನ್ನು ನಂಬ್ಕೊಂಡು ಈ ಅಂಗಡಿನ ಬಿಟ್ಟು ಹೋಗಿದ್ದಕ್ಕೆ ಇದನ್ನ ನಿನ್ನನ್ನು ಕೊಡೋ ಮರ್ಯಾದೆ? ಒಂದು ಕೆಲಸನೂ ನಿನ್ನಿಂದ ಸರಿಯಾಗಿ ಮಾಡೋಕ್ಕಾಗಲ್ವಾ? ಎಲ್ಲ ಹಾಳು ಮಾಡ್ತಿದೀಯಲ್ಲ ನೀನು. ನೀನು ಈ ಕೆಲಸ ಎಲ್ಲ ಮಾಡೋದು ಬೇಡ. ನಾನು ಬೆಳಿಗ್ಗೆ ಮಾತು ಕೊಟ್ಟಾಗೆ ನೀನು ಪಾರ್ಲರ್ ಓಪನ್ ಮಾಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ. ನೀನು ಅದನ್ನೇ ಮಾಡ್ಕೊ. ಅಜ್ಜಿ ಮತ್ತು ರುಕ್ಕು ಮಾಡಿರೋ ತಪ್ಪಿಗೆ ಅನ್ಯಾಯವಾಗಿ ದಿವ್ಯಂಗೆ ಬೈದ್ಬಿಟ್ನಲ್ಲ, ಪಾಪ ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಬಾಲ, ಸಾರಿ ಬಾಲ, ನಾನು ಅಷ್ಟೆಲ್ಲ ತಪ್ಪು ಮಾಡಿದ್ಮೇಲೂ ನೀನು ನನ್ನ ನಂಬಿ ಪಾರ್ಲರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಅಷ್ಟು ಸಾಕು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನ ಕೆಲಸ ಕಟ್ಟಿ ಬರಲ್ಲ. ಬ್ಯೂಟಿ ಪಾರ್ಲರ್ನೇ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನೀನು ಹಾಕಿರೋ ಬಂಡವಾಳನ ವಾಪಸ್ ತಂದು ಕೊಡ್ತೀನಿ. ನಾನು ಅವಳಿಗೆ ಬೈದಿದ್ದಕ್ಕೆ ಸಾರಿ ಕೇಳ್ಬಿಡ್ಲಾ? ಬೇಡ ಬೇಡ, ಸಂಜೆ ಕೇಳಿದ್ರಾಯ್ತು. ಈಗ ಖುಷಿಯಾಗಿದ್ದಾಳೆ, ಹಾಗೇ ಇರಲಿ. ಥ್ಯಾಂಕ್ ಯು ಬಾಲ. ಎಲ್ಲರೂ ನನ್ನನ್ನು ನಂಬೇಡ ಅಂತ ಹೇಳಿದ್ರು, ನೀನು ನನ್ನ ಕೈ ಬಿಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ನಾನು ಮತ್ತು ಮನೆಯವರು ನಿನ್ನನ್ನು ನಂಬಿ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ. ಅದನ್ನು ಗೆದ್ದು ತೋರಿಸು. ಬೋಂಡ ಅಂಗಡಿ ವಿಷಯದಲ್ಲಿ ಸೋತೆ ಅಂದ ಮಾತ್ರಕ್ಕೆ ನನ್ನ ಕೆಲಸದಲ್ಲಿ ಸೋಲ್ತೀನಿ ಅಂತ ಅಲ್ಲ. ಖಂಡಿತ ಗೆದ್ದೇ ಗೆಲ್ತೀನಿ. ನಿನ್ನ ಮನ್ಸು ಮಾತ್ರ ಅಲ್ಲ, ಈ ಮನೆಯವ್ರ ಮನ್ಸನ್ನು ಗೆಲ್ತೀನಿ. ಇದು ಬರೀ ಮಾತಾ ಅಥವಾ ಮಾತಕ್ಕೆ ತಕ್ಕಂತೆ ನಡ್ಕೊಂಡು ತೋರಿಸ್ತೀಯಾ? ಕಾದ್ ನೋಡು, ನನಗೆ ಗೊತ್ತಾಗತ್ತೆ.
ಥ್ಯಾಂಕ್ಸ್ ದಿವ್ಯಾ. ನೀನು ಹಳೆ ದಿವ್ಯಾ ಅಲ್ಲ, ಹೊಸ ದಿವ್ಯಾ ಆಗಿ ಬದಲಾಗ್ತಾ ಇದ್ದೀನಿ ಅಂತ ತೋರಿಸ್ತಿರೋದಕ್ಕೆ. ಸಾರಿ, ನಾನು ಸಾಯಂಕಾಲ ಸುಮ್ಮನೆ ನಿನ್ನ ಬೈದ್ಬಿಟ್ಟೆ, ಕ್ಷಮಿಸ್ಬಿಡು. ನಿಜ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ, ಪೆದ್ದ ನಾನು. ಸಾರಿ ದಿವ್ಯಾ.